ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದ್ರೆ ಸ್ಯಾಗ್ ಕ್ಯಾಲ್ಕುಲೇಷನ್ ಆಫ್ ಸಪೋರ್ಟ್ಸ್ ಆರ್ ಅಟ್ ಅನ್ಈಕ್ವಲ್ ಲೆವೆಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಪೋರ್ಟ್ಸ್ ಆರ್ ಅಟ್ ಈಕ್ವಲ್ ಲೆವೆಲ್ ಬಗ್ಗೆ ನೋಡ್ದು. ಹಂಗಂದ್ರೆ ಎರಡು ಪೋಲ್ ಈಕ್ವಲ್ ಆಗಿದ್ದಾಗ ಸ್ಯಾಗ್ ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನೋಡ್ದು. ಇವಾಗ ಎರಡು ಪೋಲ್ ಬಂದು ಅನ್ಈಕ್ವಲ್ ಆಗಿರುವಾಗ ಯಾವ ರೀತಿ ಸ್ಯಾಗ್ ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನೋಡೋಣ. ಒಂದು ಎಕ್ಸ್ಪ್ರೆಷನ್ ಐತೆ, ಡೆರಿವೇಶನ್ ಐತೆ, ಒನ್ ಬೈ ಒನ್ ನೋಡೋಣ. ಸೊ ಲಾಸ್ಟ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡಿದಾನೆ ಈಕ್ವಲ್ ಲೆವೆಲ್. ಅದು ವಿಡಿಯೋ ನೋಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಅನ್ಈಕ್ವಲ್ ಲೆವೆಲ್ ನ ಬಗ್ಗೆ ನೋಡೋಣ. ಎರಡು ಪೋಲ್ ಇರುತ್ತೆ, ಆ ಎರಡು ಪೋಲ್ ನ ಎ ಮತ್ತೆ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಎ ಪೋಲ್ ಬಂದು ಕೆಳಗಡೆ ಐತೆ, ಬಿ ಪೋಲ್ ಬಂದು ಎ ಪೋಲ್ ಗಿಂತ ಹೈಟ್ ಅಲ್ಲಿ ಐತೆ, ಸರಿನಾ? ಸೊ ಆ ಎರಡು ಪೋಲ್ ನ ಮಧ್ಯೆ ಒಂದು ಕಂಡಕ್ಟರ್ ಎಳೆದಿದ್ದೀನಿ. ಅದು ಒಂದು ರೀತಿ ನೇತಾಡ್ದಂಗ ರೀತಿ ಇದ್ದಾರಲ್ಲ, ಬ್ಲೂ ಕಲರ್ ರೀತಿ ಇರಲ್ಲ, ಅದನ್ನ ಒಂದು ಕಂಡಕ್ಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಎರಡು ಪೋಲ್ ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ನ ಸ್ಪ್ಯಾನ್ ಅಂತ ಕರೀತಾರೆ, ಅಥವಾ ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ, ಸರಿನಾ? ಇವಾಗ S1 S2 ಅಂದ್ರೆ ಸ್ಯಾಗ್ ಅಂತ ಅರ್ಥ. ಹಂಗಂದ್ರೆ S1 ಅಂದ್ರೆ ಈ ಎ ಮತ್ತೆ ಬಿ ಮಧ್ಯೆ ಸ್ಯಾಗ್ ಇರುತ್ತಲ್ವಾ, ಲೋಯೆಸ್ಟ್ ಪಾಯಿಂಟ್ ಇರುತ್ತಲ್ವಾ, ಒಂದು ಲೋಯೆಸ್ಟ್ ಪಾಯಿಂಟ್ ಎ ಮತ್ತೆ ಬಿ ಕಂಡಕ್ಟರ್ ಮಧ್ಯೆ ಲೋಯೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಅದ ಲೋಯೆಸ್ಟ್ ಪಾಯಿಂಟ್ ನ ಓ ಅಂತ ಕನ್ಸಿಡರ್ ಮಾಡ್ತೀನಿ. ಡಿವೈಡ್ ಮಿಡಲ್ ನ ಓ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಆವಾಗ ಎ ಮತ್ತೆ ಓ ಇರುವಂತ ಡಿಸ್ಟೆನ್ಸ್ ನ S1 ಅಂತ, ಸ್ಯಾಗ್ ನ S1 ಅಂತ ಕನ್ಸಿಡರ್ ಮಾಡಿದೀನಿ. ಎಷ್ಟು ಅಂದ್ರೆ ಓ ಮತ್ತೆ ಬಿ ಮಧ್ಯೆ ಇರುವಂತಹ ಸ್ಯಾಗ್ ನ ಎಷ್ಟು ಅಂತ ಕನ್ಸಿಡರ್ ಮಾಡಿದೀನಿ, ಓಕೆನಾ? ಇವಾಗ ಎಚ್ ಅಂದ್ರೆ ಎ ಮತ್ತೆ ಬಿ ಇರುವಂತ ಲೆವೆಲ್ ಇರುತ್ತಲ್ಲ, ಎ ಮತ್ತೆ ಬಿ ಲೆವೆಲ್ ಇರುತ್ತಲ್ಲ, ಅದನ್ನ ಎಚ್ ಅಂತ ಕನ್ಸಿಡರ್ ಮಾಡಿದೀನಿ. ಎಲ್ ಅಂದ್ರೆ ಎ ಮತ್ತೆ ಬಿ ಇರುವಂತ ಲೆಂತ್ ನ ಎಲ್ ಅಂತ ಕನ್ಸಿಡರ್ ಮಾಡಿದೀನಿ. X1 X2 ಅಂದ್ರೆ ಎ ಮತ್ತೆ ಓ ಮಧ್ಯೆ ಇರುವಂತ ಲೆಂತ್, ಲೆವೆಲ್ ನ ಲೋಯೆಸ್ಟ್ ಲೆವೆಲ್ ನ X1 ಅಂತ ಕನ್ಸಿಡರ್ ಮಾಡ್ತೀನಿ. ಓ ಮತ್ತೆ ಬಿ ಇರುವಂತ ಲೋಯೆಸ್ಟ್ ಅಥವಾ ಹೈಯರ್ ಲೆವೆಲ್ ನ X2 ಅಂತ ಕನ್ಸಿಡರ್ ಮಾಡ್ತೀನಿ, ಓಕೆನಾ? ಇವಾಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಮತ್ತೆ ಟಿ ಅಂದ್ರೆ ಟೆನ್ಷನ್ ಇನ್ ಎ ಕಂಡಕ್ಟರ್ ಅಂತ. ಅಂದ್ರೆ ಓ ಜಾಗದಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ಎರಡು ಫೋರ್ಸ್ ಕ್ರಿಯೇಟ್ ಆಗುತ್ತೆ, ವೈ ಮತ್ತೆ ಟಿ ಅಂತ, ಸರಿನಾ? ಮುಂದೆ ಗೊತ್ತಾಗುತ್ತೆ. ಇವಾಗ ಎಕ್ಸ್ಪ್ರೆಷನ್ ಅಂತ ಬಂದ್ರೆ ಫಸ್ಟ್ S1 ಮತ್ತೆ S2 ಅನ್ನ ಫೈಂಡ್ ಔಟ್ ಮಾಡಬೇಕು, ಅಂದ್ರೆ ಸ್ಯಾಗ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಈಕ್ವಲ್ ಲೆವೆಲ್ ವಿಡಿಯೋ ನೋಡಿದ್ರೆ ಈ ವಿಡಿಯೋಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. S1 ಅಂದ್ರೆ W(x1)² ಅಂತ. ಹಂಗೆ ಫಸ್ಟ್ ಒಂದು ಎಕ್ಸ್ಪ್ರೆಷನ್ ತೋರಿಸ್ತೀನಿ, ಈಕ್ವಲ್ ಲೆವೆಲ್ ಎಕ್ಸ್ಪ್ರೆಷನ್ ನ. ಇಲ್ಲಿ ಟಿ ವೈ ಅಂತ ಫೈಂಡ್ ಔಟ್ ಮಾಡಿದ್ದು. ಹಂಗಂದ್ರೆ ಟಿ ಅಂದ್ರೆ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ ಹಾರಿಜಾಂಟಲ್ ಆಗಿ, ವರ್ಟಿಕಲ್ ಆಗಿ ವೈ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಟಿ ವೈ ಅಂದ್ರೆ WX. ಹಂಗಂದ್ರೆ ಇಲ್ಲಿ ಬರ್ದಿದ್ದೀನಿ ನೋಡಿ, ಇಲ್ಲಿ ಐತಲ್ಲ WX ಮತ್ತೆ ಇಂಟು y/2 ಅಂತ, ಸರಿನಾ? ಸೊ ಅದಕ್ಕೋಸ್ಕರ ಸಿಂಪ್ಲಿಫೈ ಮಾಡಿ ಬರೆದಿದ್ದೀನಿ. ಹಂಗಾದ್ರೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ಬರೆದಿದ್ದೀನಿ. y = WX², ಯಾಕೆಂದ್ರೆ x ಇಂಟು x² ಆಯ್ತು, /2t, ಓಕೆನಾ? ಯಾಕಂದ್ರೆ ಟಿ ಕ್ರಾಸ್ ಮಲ್ಟಿಫಿಕೇಶನ್ ಆಗಿದೆ, ಅದಕ್ಕೆ ಎಕ್ಸ್ಪ್ರೆಷನ್ ಬಂದು WX²/2t. ಸೊ y ಅಂದ್ರೆ ಏನು, S ಅಂತ ಈಕ್ವಲ್, y = S. ಸೊ ಅದಕ್ಕೋಸ್ಕರ WX²/2t ಅಂತ. ಸೊ ಇವಾಗ ಈಕ್ವೇಶನ್ ಅನ್ಈಕ್ವಲ್ ಈಕ್ವೇಶನ್ ಹೋಗೋಣ, ಸರಿನಾ? ಇವಾಗ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. S1 = WX1²/2t. ಅದೇ ರೀತಿ ಎಷ್ಟು ಫೈಂಡ್ ಔಟ್ ಮಾಡಬೇಕು ಅಂದ್ರೆ WX²/2t ಅಂತ, ಸರಿನಾ? ಇವಾಗ X1 ಪ್ಲಸ್ X2 ಅಂದ್ರೆ ಏನು, ಎಲ್ ಅಂತ. ಯಾಕಂದ್ರೆ ಟೋಟಲ್ ಲೆಂತ್ ನ X1 ಪ್ಲಸ್ X2 ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ಇವಾಗ S2 ಮೈನಸ್ S1 ನ ಒಟ್ಟಿಗೆ ಬರೆದ್ರೆ ಏನಾಗುತ್ತೆ ಅಂದ್ರೆ WX2² ಮೈನಸ್ X1²/2t. ಅಂದ್ರೆ S1 ಮತ್ತೆ S2 ನ ಒಟ್ಟಿಗೆ ಬರೀತೀವಿ. S2 ಮೈನಸ್ S1 ಆ ರೀತಿ ಬರೆದ್ರೆ WX2² ಮೈನಸ್ X²1/2t ಅಂತ ಬಂತು, ಸರಿನಾ? ಇವಾಗ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ಯಾವ ರೀತಿ ಸಿಂಪ್ಲಿಫೈ ಮಾಡಬಹುದು ಅಂದ್ರೆ S2 ಮೈನಸ್ S1, W ನ ಹಂಗೆ ಬರ್ಕೋತೀನಿ. ಇಲ್ಲಿ A² ಮೈನಸ್ B² ಅಂತ ಐತಲ್ವಾ, ಆ ರೀತಿ ಫಾರ್ಮುಲಾ ಇರುತ್ತೆ. ಸೊ ಅದಕ್ಕೋಸ್ಕರ A² ಮೈನಸ್ B² ಫಾರ್ಮುಲಾನಲ್ಲಿ A ಪ್ಲಸ್ ಬಿ ಇಂಟು ಬಿ ಮೈನಸ್ ಎ ಅಂತ ಅಲ್ವಾ? ಸೊ ಆ ಎಕ್ಸ್ಪ್ರೆಷನ್ ಬರೆದ್ರೆ
ಡಬ್ಲ್ಯೂ x1 ಪ್ಲಸ್ x2 ಇಂಟು x2 ಮೈನಸ್ x1 ಡಿವೈಡೆಡ್ ಬೈ 2t ಅಂತ ಹಂಗೆ ಬರೀತೀರಿ. ಓಕೆನಾ. ಮತ್ತೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಯಾವ ರೀತಿ ಅಂದ್ರೆ ಇಲ್ಲಿ x1 ಪ್ಲಸ್ x2 ಅಂದ್ರೆ ಏನು ಎಲ್ ಅಂತ. ಸೊ ಅದಕ್ಕೋಸ್ಕರ x1 ಪ್ಲಸ್ x2 ನ ಎಲ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಡಬ್ಲ್ಯೂ ಎಲ್ ಇಂಟು x2 ಮೈನಸ್ x1 ಡಿವೈಡ್ ಬೈ 2t ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ಅರ್ಥ ತಿಳ್ಕೊಂಡಿರ್ತೀನಿ. ಮತ್ತೆ S2 ಮೈನಸ್ S1 ಅಂದ್ರೆ ಏನು H ಅಂತ. ಏಕೆ ಹೇಳಿ, S2 ಇಂದ S1 ನ ಮೈನಸ್ ಮಾಡಿದ್ರೆ H ವ್ಯಾಲ್ಯೂ ಸಿಗುತ್ತೆ. ಸೊ ಅದಕ್ಕೋಸ್ಕರ H ಅಂದ್ರೆ ಎರಡು ಒಂದೇ ಆಗಿರುತ್ತೆ. ಸೊ ಅದರಲ್ಲಿ H ಅಂತ ಬರ್ಕೊಂಡಿದ್ದೀನಿ. ಸೊ S2 ಮೈನಸ್ S1 ಗೆ H ಅಂತ ಬರ್ಕೊಂಡು ಇವಾಗ ಈ ಕ್ವೆಶ್ಚನ್ ಬರೀತೀನಿ. ಡಬ್ಲ್ಯೂ ಎಲ್ ಇಂಟು x2 ಮೈನಸ್ x1 ಡಿವೈಡ್ ಬೈ 2t ನ ಬರ್ಕೊಂಡಿದ್ದೀನಿ. ಮತ್ತೆ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ x2 ಮೈನಸ್ x1 ಇಸ್ ಈಕ್ವಲ್ ಟು 2th ಮಾಡಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಉಲ್ಟಾ ಆಗುತ್ತೆ. ಸರಿನಾ. 2th ಡಿವೈಡ್ ಬೈ ಡಬ್ಲ್ಯೂ ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ಇವಾಗ ಮತ್ತೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಬೇಕು. x1 ಮತ್ತೆ x2 ಅಂತ ಎರಡಾಗಿ ಡಿವೈಡ್ ಮಾಡಿ ಬರೀಬೇಕು. ಸೊ x1 ಗೆ 1 ಡಿವೈಡ್ ಬೈ 2 ಅಂತ ಇದು ಎಲ್ಲಿಲ್ಲ 1. ಸರಿನಾ. x1 ಗೆ 1 ಡಿವೈಡ್ ಬೈ 2 ಮೈನಸ್ th ಡಿವೈಡ್ ಬೈ WL ಅಂತ. ಓಕೆನಾ. ಸೇಮ್ ಅದೇ ರೀತಿ x2 ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಪ್ಲಸ್ th ಡಿವೈಡ್ ಬೈ WL ಅಂತ. ಸೊ ಇದು ಬಂದು ಅನ್ಈಕ್ವಲ್ ಸಪೋರ್ಟ್ಸ್ ಅಂದ್ರೆ ಅನ್ಈಕ್ವಲ್ ಪೋಲ್ ಇರುವಾಗ ಯಾವ ರೀತಿ ಸ್ಯಾಗ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ. ಸೊ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ ನಾನು ಎಕ್ಸ್ಪ್ಲೈನ್ ಮಾಡುವಂತ ವಿಧಾನ. ನಿಮ್ಗೆ ಇಷ್ಟ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ಕೂಡ ಬೇಗ ತಿಳ್ಕೊತಾರೆ ಈ ಎಕ್ಸ್ಪ್ರೆಷನ್. ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಯಾಕಂದ್ರೆ ಎಕ್ಸಾಮ್ಗೆ ತುಂಬಾ ಕಷ್ಟಪಡ್ತಿರ್ತಾರೆ ಆ ಒಂದು ರೀಸನ್ ಇಂದ. ಸೊ ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.